BA 3ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಥರ್ಡ್ ಸೆಮಿಸ್ಟರ್ ಕನ್ನಡ ವಿಷಯದ SCP ಸಿಲೆಬಸ್ 2024ರ ಅನುಗುಣವಾಗಿ ಅಭ್ಯಾಸವನ್ನು ಈಗಾಗಲೇ ನಾವು ಹಿಂದಿನ ಕ್ಲಾಸ್ನಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ 2024ರ ಸಿಲೆಬಸನ್ನು ಸಂಪೂರ್ಣವಾಗಿ ಎಲ್ಲ ಅಧ್ಯಾಯನ ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಇವತ್ತಿನ ಕ್ಲಾಸ್ನಿಂದ ನಾವು ಪ್ರತಿಯೊಂದು ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ನಿಟ್ಟಿನಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಘಟಕ 1 ಒಲವು, ಈ ಒಲವು ಘಟಕದಲ್ಲಿ ಬರುವಂತಹ ಅಧ್ಯಾಯ 1 ಪೊಲ್ಲಮೆಯ ಲೇಸು ನಲ್ಲರ ಮೈಯೊಳ ಜನ್ನ ಬರೆದಿರ್ತಕ್ಕಂತಹ ಈ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಜನ್ನನವರ ಕೃತಿಕರ್ತ ಪರಿಚಯ ಮತ್ತು ಅವರ ಕವನದ 10 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋದು ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದ್ರೆ, ಹೊಯ್ಸಳರ ಆಸ್ಥಾನದ ಮಹಾಕವಿಯಾಗಿದ್ದ ಜನ್ನ ಕನ್ನಡದ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ. ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಜನಿಸಿದ್ದ, ಅಂದರೆ ಸುಮಾರು 1225ರಲ್ಲಿ ಜನ್ನ ಒಬ್ಬ ಪ್ರತಿಭಾವಂತ ಕವಿ. ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದ ಕವಿ ಜನ್ನ ಕೇವಲ ಕವಿಯಾಗಿರಲಿಲ್ಲ, ಆತ ಹೊಯ್ಸಳ ಚಕ್ರವರ್ತಿ ವೀರಬಲ್ಲಾಳನ ಆಸ್ಥಾನದಲ್ಲಿ ಕಟಕೋಪಾಧ್ಯಾಯ ಹಾಗೂ ಮಂತ್ರಿಯ ಸ್ಥಾನವನ್ನು ನಿಭಾಯಿಸಿದ ಬಹುಮುಖ ಪ್ರತಿಭೆಯ ವ್ಯಕ್ತಿ. ಶಂಕರ ಮತ್ತು ಗಂಗಾದೇವಿ ಜನ್ನನ ತಂದೆ ತಾಯಿಗಳು. ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ಕವಿ 2ನೇ ನಾಗವರ್ಮ ಜನ್ನನಿಗೆ ಗುರುವಾಗಿದ್ದ ಮತ್ತು ಕೇಶಿರಾಜ ಜನ್ನನ ಸೋದರಳಿಯನಾಗಿದ್ದ. ಚೋಳ ಕುಲೋದ್ಧಾರಕ ನರಸಿಂಹ ಬಲ್ಲಾಳನು ಜನ್ನನಿಗೆ ಆಶ್ರಯದಾತನಾಗಿದ್ದ. ವೀರಬಲ್ಲಾಳನ ಆಸ್ಥಾನದಲ್ಲಿ ತನ್ನ ಪ್ರಭಾವ ಎಷ್ಟಿತ್ತೆಂಬುದನ್ನು ಜನ್ನ ಬಹು ಮಾರ್ಮಿಕವಾಗಿ ಹೇಳಿಕೊಂಡಿದ್ದಾನೆ. ನಿಂತರೆ ಸೇನಾಪತಿ, ಕುಳಿತರೆ ಮಂತ್ರಿ, ಕಾವ್ಯಾಸಕ್ತನಾದರೆ ಕವಿ ಎಂದು ಅವನು ತನ್ನನ್ನು ಬಣ್ಣಿಸಿಕೊಂಡಿದ್ದಾನೆ. ಅರಸ ವೀರಬಲ್ಲಾಳನಿಂದಲೇ ಕವಿ ಚಕ್ರವರ್ತಿ ಎಂಬ ಬಿರುದು ಪಡೆದ ಜನ್ನ ತನ್ನನ್ನು ತಾನು ಉಭಯ ಕವಿ ಚಕ್ರವರ್ತಿ ಮತ್ತು ಚತುರ್ವಿಧ ಪಂಡಿತ ಎಂಬ ಸಾರ್ಥಕವಾಗಿ ಕರೆದುಕೊಂಡಿದ್ದಾನೆ. ಸಾಹಿತ್ಯ ಸೇವೆಯ ಜೊತೆಗೆ ಧಾರ್ಮಿಕ ನಿರ್ಮಾಣಗಳಲ್ಲೂ ಜನ್ನನ ಪಾತ್ರವಿತ್ತು. ಈತ ಗಂಡರಾದಿತ್ಯನ ಪೊಳಲಿನಲ್ಲಿ ಅನಂತನಾಥ ಬಸದಿಯನ್ನ ಮತ್ತು ದ್ವಾರಸಮುದ್ರದಲ್ಲಿ ಪಾರ್ಶ್ವಜೀರ್ಣೇಶ್ವರನ ಬಸದಿಯ ದ್ವಾರವನ್ನ ಕಟ್ಟಿಸುವುದಾಗಿ ತಿಳಿದುಬರುತ್ತದೆ. ಇನ್ನ ಇವನ ಕೃತಿಗಳನ್ನ ನೋಡೋದಾದ್ರೆ, ಜನ್ನನ ಸಾಹಿತ್ಯ ಕೊಡುಗೆಗಳಲ್ಲಿ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣಗಳ ಕನ್ನಡ ಕಾವ್ಯಲೋಕದಲ್ಲಿ ಇಂದಿಗೂ ಶ್ರೇಷ್ಠ ಸ್ಥಾನದಲ್ಲಿವೆ. ಇವೆರಡು ಜೈನ ಧರ್ಮದ ತತ್ವಗಳನ್ನು ಮನಮುಟ್ಟುವಂತೆ ವಿವರಿಸುವ ಕೃತಿಗಳಾಗಿವೆ. ಇವುಗಳ ಜೊತೆಗೆ ಜನ್ನ ಅನುಭವ ಮಕುರ ಎಂಬ ಕೃತಿಯನ್ನು ರಚಿಸುವುದಾಗಿ ತಿಳಿದುಬರುತ್ತದೆ. ಅನಂತನಾಥ ಪುರಾಣ 14ನೇ ತೀರ್ಥಂಕನಾದ ಅನಂತನಾಥನ ಕುರಿತಾದ ಈ ಕಾವ್ಯವು 14 ಆಶ್ವಾಸಗಳಲ್ಲಿ ಸುಮಾರು 1400 ಪದ್ಯಗಳನ್ನು ಒಳಗೊಂಡಿರುವ ಚಂಪು ಕೃತಿಯಾಗಿದೆ. ಈ ಕಾವ್ಯದಲ್ಲಿ ಬರುವ ಸುನಂದೆ ಮತ್ತು ಚಂಡಾಶಾಸನದ ಪಾತ್ರಗಳು ಮನುಷ್ಯನ ಬದುಕಿನ ಧರ್ಮ ಅಧರ್ಮ ಒಳಿತು ಕೆಡುಕುಗಳ ಸಂಕೇತವಾಗಿ ಧಾರ್ಮಿಕ ಚಿಂತನೆಗೆ ಹಾದಿ ಮಾಡಿಕೊಡುತ್ತವೆ. ಇಷ್ಟು ಜನ್ನನ ಪರಿಚಯವಾಗಿತ್ತು. ಮುಂದುವರೆದು ಅವನ ಅಧ್ಯಾಯದ ಪ್ರಬಂಧ ಮಾದರಿಯ ಪರೀಕ್ಷೆಯಲ್ಲಿ ಕೇಳುವಂತಹ 10 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋದಾದ್ರೆ, ಪ್ರಶ್ನೆ ನಂಬರ್ 1, ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬ ಸೇವಕಿಯ ಮಾತಿನ ಹಿನ್ನೆಲೆಯಲ್ಲಿ ಅಮೃತಮತಿಯ ವರ್ತನೆ ಹೇಗೆ ಬಿಂಬಿತವಾಗಿದೆ ಚರ್ಚಿಸಿ. ಈ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದ್ರೆ, ಉತ್ತರ: ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂದರೆ ಮಹಿಳೆ ಅಪ್ರಾಪ್ತನಲ್ಲಿ ರಮಿಸುತ್ತಾಳೆ. ಇದು ವಿಚಿತ್ರ ಎಂಬ ಅರ್ಥ ಬರುತ್ತದೆ. ದೂತ ಅಷ್ಟಾವಂಕನ ಕುರೂಪವನ್ನು ವಿವರಿಸಿದಾಗಲೂ ಅಮೃತಮತಿ ಅವನನ್ನೇ ಪ್ರೀತಿಸಲು ಬಯಸಿದ್ದು ಈ ನುಡಿಗಟ್ಟಿಗೆ ಪೂರಕವಾಗಿದೆ. ಅಷ್ಟಾವಂಕನ ದೈಹಿಕ ಕುರೂಪದ ಬಗ್ಗೆ ದೂತೆ ವಿಸ್ತಾರವಾಗಿ ವಿವರಿಸುತ್ತಾಳೆ. ಅವನ ಹರಿದ ತಲೆ, ಗೂಳಿಬಿದ್ದ ಹಣೆ, ಕೆಟ್ಟಗಣ್ಣು, ಜೊಲ್ಲು ಸುರಿದ ಬಾಯಿ, ಅಪ್ಪಚ್ಚಿಯಾದ ಮೂಗು, ಮುರುಟಿದ ಕಿವಿ, ಉಬ್ಬು ಹಲ್ಲು, ಕುಸಿದ ಕುತ್ತಿಗೆ, ಒಣಗಿದ ಎದೆ, ಗಿಡ್ಡವಾದ ಸೊಂಟ, ಒರಟಾದ ಬಾತುಕೊಂಡ ಹೊಟ್ಟೆ, ಬೆನ್ನು ಸಿಡಿಲು ಹೊಡೆದು ಸುಟ್ಟಂತಿರುವ ತೊಡೆ, ಕರಿದೊಗಲು ಮತ್ತು ದೇಹದಿಂದ ಹೊರಡುವ ವಾಸನೆ, ಇಷ್ಟೆಲ್ಲ ನ್ಯೂನತೆಗಳನ್ನು ಕೇಳಿದ ಮೇಲೂ ಅಮೃತಮತಿ ತನ್ನ ನಿರ್ಧಾರದಿಂದ ವಿಮುಖಳಾಗುವುದಿಲ್ಲ. ಬದಲಿಗೆ ಈ ಲೋಕದಲ್ಲಿ ಅವನಂತಹ ಚಲುವ ಇನ್ನೊಬ್ಬನಿಲ್ಲವೇ? ಹೇಳು ಹೇಳು, ಆತ ಅಷ್ಟು ಚಲುವನೇ? ತಡ ಮಾಡಿದರೆ ನನ್ನನ್ನ ನೀನು ಕೊಂದೆ ಎಂದು ದೂತೆಯನ್ನ ಒತ್ತಾಯಿಸುತ್ತಾಳೆ. ಅವಳು ಅಷ್ಟಾಂಗವಂಕನ ಕುರೂಪವನ್ನು
ಸಮರ್ಥಿಸಿಕೊಳ್ಳುತ್ತಾಳೆ. ಕಪ್ಪಾದರೇನು ಕಸ್ತೂರಿಯಲ್ಲವೇ, ಒರಟಾದರೇನು ಶ್ರೀಗಂಧವಲ್ಲವೇ ಎಂದು ವಾದಿಸುತ್ತಾಳೆ. ಪ್ರೀತಿ ಇದ್ದರೆ ರೂಪದ ಅಥವಾ ಸೌಂದರ್ಯದ ಕೊಟಲ ಏತಕ್ಕೆ, ಕಾರ್ಯ ಯಾವುದಾದರೇನು, ಅದರಿಂದ ಫಲವೇನು, ಅವನೇ ನನಗೆ ಕುಲದೈವ, ಕಾಮದೇವ, ಇಂದ್ರ, ಚಂದ್ರ ಎಂದು ಹೇಳುವ ಮೂಲಕ ಅವಳು ರೂಪಕ್ಕಿಂತ ಪ್ರೀತಿ ಮತ್ತು ಅನುರಾಗಕ್ಕೆ ಮಹತ್ವ ನೀಡಿದ್ದಾಳೆ. ಇದು ಚಿತ್ರಂ ಅಪಾತ್ರ ರಮತೆ ನಾರಿ ಎಂಬ ಮಾತು ಅಮೃತಮತಿಯ ವಿಚಿತ್ರ ಮತ್ತು ಅನಿರೀಕ್ಷಿತ ಪ್ರೀತಿಯನ್ನ ಎತ್ತಿ ತೋರಿಸುತ್ತದೆ. ಅಂದರೆ ಮಹಿಳೆಯ ಪ್ರೀತಿ ಯಾವ ಪಾತ್ರದ ಮೇಲೂ ಸ್ಥಾಪಿತವಾಗಬಹುದು ಎಂಬ ಅಸಂಗತತೆಯನ್ನೇ ಈ ವಾಕ್ಯವು ಬಿಂಬಿಸುತ್ತದೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2. ನೋಡದೆಯೇ ಇಷ್ಟಪಟ್ಟ ಅಷ್ಟಾವಂಕನನ್ನ ದಾಸಿ ವರ್ಣಿಸಿದ ಮೇಲೂ ಅಮೃತಮತಿ ಅದನ್ನ ಸಮರ್ಥಿಸಿಕೊಳ್ಳುವ ಬಗೆಯನ್ನ ವಿವರಿಸಿ. ಇದಕ್ಕೆ ಉತ್ತರ: ಅಮೃತಮತಿ ಮಾವುತನ ಹಾಡನ್ನ ಕೇಳಿ ಅವನ ಬಗ್ಗೆ ಮೋಹಗೊಳ್ಳುತ್ತಾಳೆ. ಆದರೆ ಅವನನ್ನ ನೋಡಿರುವುದಿಲ್ಲ. ಆಸಕ್ತಿಯಿಂದ ತನ್ನ ದೂತೆಯನ್ನ ಅವನ ಬಳಿ ಕಳಿಸುತ್ತಾಳೆ. ಆದರೆ ದೂತೆ ಅಷ್ಟಾವಂಕನ ಕುರೂಪವನ್ನ ಕಂಡು ಹೇಸಿಕೊಂಡು ಹಿಂದಿರುಗುತ್ತಾಳೆ. ಪರಮ ರೂಪವತಿಯಾದ ಅಮೃತಮತಿಯಲ್ಲಿ, ರೂಪಾಧಾಮನಾದ ಅಷ್ಟಾವಂಕನಲ್ಲಿ. ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂದರೆ ಹೆಣ್ಣು ಅಪಾರ್ಥದಲ್ಲಿ ರಮಿಸುತ್ತದೆ. ಇದು ವಿಚಿತ್ರ ಎಂಬುದು ಸಮನಿಸುತ್ತದೆ. ಬೆಂದು ಹೋದ ವಿಧಿಗೆ ಕಣ್ಣಿಲ್ಲ ಎಂಬ ಕವಿಯ ಉದ್ಧಾರವು ದೂತೆಯ ಅಭಿಪ್ರಾಯವನ್ನ ದೃಢಪಡಿಸುತ್ತದೆ. ಆದರೆ ದೂತೆ ಅಷ್ಟಾವಂಕನ ಅಸಹ್ಯ ರೂಪವನ್ನ ಸಂಪೂರ್ಣವಾಗಿ ವಿವರಿಸಿದ ಮೇಲೂ ಅಮೃತಮತಿ ತನ್ನ ಪ್ರೀತಿಯನ್ನ ಸಮರ್ಥಿಸಿಕೊಳ್ಳುತ್ತಾಳೆ. ಆಕೆ ಮನ್ಮಥನ ಕೈಯಲ್ಲಿನ ಹರಿತವಾದ ಕತ್ತಿಯಂತೆ ಅಥವಾ ಹೂಬಾಣದಂತೆ ಮೆರಗು ಪಡೆದು ಹೊಳೆಯುವ ನೀನು ಇಂತಹ ಕುರುಪಿಗೆ ಹೇಗೆ ಮನಸೋತೆ ಎಂಬುದನ್ನ ನಾನರಿಯೆ ಎಂಬ ದೂತೆಯ ಮಾತಿಗೆ, ಈ ಲೋಕದಲ್ಲಿ ನನಗೆ ಅವನಂತಹ ಚೆಲುವ ಇನ್ನೊಬ್ಬನಿಲ್ಲ. ಹೇಳು ಹೇಳು, ಆತ ಚೆಲುವನೇ, ತಡ ಮಾಡಿದರೆ ನನ್ನನ್ನ ನೀನು ಕೊಂದೆ ಎಂದು ಮರು ಪ್ರಶ್ನಿಸುತ್ತಾಳೆ. ಅವಳು ತನ್ನ ಪ್ರೀತಿಯನ್ನ ಈ ಕೆಳಗಿನಂತೆ ಸಮರ್ಥಿಸಿಕೊಳ್ಳುತ್ತಾಳೆ. ಅಮೃತಮತಿಯ ಪ್ರಕಾರ ರೂಪ ಅಪ್ರಸ್ತುತ, ಅಂತೆಯೇ ಆಕೆ ಕಪ್ಪಾದರೇನು ಕಸ್ತೂರಿಯಲ್ಲವೇ, ಒರಟಾದರೇನು ಶ್ರೀಗಂಧವಲ್ಲವೇ ಎಂದು ಹೇಳುವ ಮೂಲಕ ರೂಪವು ಪ್ರೀತಿಯಲ್ಲಿ ಅಪ್ರಸ್ತುತ ಎಂದು ಪ್ರತಿಪಾದಿಸುತ್ತಾಳೆ. ಅಮೃತಮತಿ ಆಂತರಿಕ ಭಾವನೆಗೆ ಆದ್ಯತೆ ಕೊಡುತ್ತಾಳೆ. ಪ್ರೀತಿ ಪಾತ್ರರ ಮೈಯಲ್ಲಿರುವ ನ್ಯೂನತೆಗಳ ಹೆಚ್ಚು ಚೆಲುವು ಎಂದು ಹೇಳುವ ಮೂಲಕ ಪ್ರೀತಿಯ ಬಾಹ್ಯ ಸೌಂದರ್ಯವನ್ನ ಮೀರಿದ್ದು ಎಂದು ಪ್ರತಿಪಾದಿಸುತ್ತಾಳೆ. ಪ್ರೀತಿ ಇದ್ದರೆ ರೂಪದ ಅಥವಾ ಸೌಂದರ್ಯದ ಕೊಟಲೆ ಏತಕ್ಕೆ, ಕಾರ್ಯ ಯಾವುದಾದರೇನು, ಅದರಿಂದ ಫಲವೇನು, ಅವನೇ ನನಗೆ ಕುಲದೈವ, ಕಾಮದೇವ, ಇಂದ್ರ, ಚಂದ್ರ ಎಂದು ಹೇಳಿ ಅಷ್ಟಾವಂಕನನ್ನ ತನಗೆ ದೈವ ಸಮಾನನಾಗಿ ಕಾಣುತ್ತಾಳೆ. ಈ ಸಮರ್ಥನೆ ಅಮೃತಮತಿಯ ಪ್ರೀತಿ ಬರೀ ದೈಹಿಕ ಆಕರ್ಷಣೆಯನ್ನ ಮೀರಿದ ಭಾವನಾತ್ಮಕ ಮತ್ತು ಆಂತರಿಕ ಸಂಪರ್ಕವನ್ನ ಆಧರಿಸಿದೆ ಎಂಬುದನ್ನು ಸೂಚಿಸುತ್ತದೆ. ಅವಳಿಗೆ ಅಷ್ಟಾವಂಕನ ಹಾಡುಗಾರಿಕೆ ಅವನ ಮೋಹಪರವಶತೆಗೆ ಕಾರಣವಾಗುತ್ತದೆ. ಅಂತೆಯೇ ಅದು ಅವನ ಕುರೂಪವನ್ನ ಅಮುಖ್ಯವಾಗಿಸಿದೆ ಎಂಬುದು ಇಷ್ಟು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 3. ತನ್ನ ಅರಸಿ ಪರಪುರುಷ ಬದಗನಿಗೆ ಒಲಿದಿರುವುದನ್ನು ಕಣ್ಣಾರೆ ಕಂಡ ಯಶೋಧರ ಎಂಥ ಆಘಾತಕ್ಕೀಡಾಗುತ್ತಾನೆ, ವಿಶ್ಲೇಷಿಸಿ. ಉತ್ತರ: ತನ್ನ ಪ್ರೀತಿಯ ಪತ್ನಿ ಅಮೃತಮತಿ ಪರಪುರುಷನಾದ ಮಾವುತ ಅಷ್ಟಾವಂಕನಿಗೆ ಒಲಿದಿರುವುದನ್ನ ಯಶೋಧರೆ ಕಣ್ಣಾರೆ ಕಂಡಾಗ ಆತ ಅನುಭವಿಸುವ ಆಘಾತವನ್ನ ಪದಗಳಲ್ಲಿ ವಿವರಿಸುವುದು ಕಷ್ಟ. ಆತ ಮೊದಲು ಅಮೃತಮತಿಯ ವಿಚಿತ್ರ ವರ್ತನೆಗೆ ಕಾರಣವೇನೆಂದು ತಿಳಿಯಲು ಮಲಗಿದವನಂತೆ ನಟಿಸಿ ಅವಳ ಚಲನವಲನಗಳನ್ನ ಗಮನಿಸುತ್ತಾನೆ. ಅಮೃತಮತಿ ತನ್ನಿಂದ ನುಸುಳಿಕೊಂಡು ಮಾವುತನ ಬಳಿಗೆ ಹೋದಾಗ ಯಶೋಧರ ಅವಳನ್ನ ರಹಸ್ಯವಾಗಿ ಹಿಂಬಾಲಿಸುತ್ತಾನೆ. ಅಲ್ಲಿ ಆತ ಕಂಡಿದ್ದು ಆಘಾತಕಾರಿ ದೃಶ್ಯ, ಅವಮಾನ ಮತ್ತು ದೈಹಿಕ ಹಲ್ಲೆ. ಅಷ್ಟಾವಂಕ ಅಮೃತಮತಿಯ ಮೇಲೆ ಕೋಪಗೊಂಡು ಅವಳು ತಂದ ಮಾಲೆ, ಶ್ರೀಗಂಧ, ತಾಂಬೂಲಗಳನ್ನ ಚೆಲ್ಲಿ ಅವಳ ಮುಂಗುರುಳನ್ನ ಎಳೆದು ಬೆನ್ನನ್ನ ಬಡಿದು ಕೂದಲನ್ನ ಹಿಡಿದು ಒದೆಯುತ್ತಾನೆ. ತನ್ನ ಪ್ರೀತಿಯ ಪತ್ನಿಯ ಮೇಲೆ ಇನ್ನೊಬ್ಬ ಪುರುಷ ದೈಹಿಕ ಹಲ್ಲೆ ನಡೆಸಿ ಅಮಾನವೀಯವನ್ನ ಕಂಡಾಗ ಯಶೋಧರನ ಮನಸ್ಸು ನುಚ್ಚು ನೂರಾಗುತ್ತದೆ. ಅಮೃತಮತಿ ಹಲ್ಲೆಗೊಳಗಾದಲು ಅಷ್ಟಾವಂಕನನ್ನ ಬೇಡಿಕೊಳ್ಳುತ್ತಾ, ತಡವಾದುದುಂಟು ನನ್ನ ಪ್ರಿಯನೇ, ನನ್ನನ್ನ ಬಡಿಯುವುದಾದರೆ ಬಡಿ, ಆದರೆ ಮಾತ್ರ ಮುನಿಯಬೇಡ. ಅರಸನೆಂಬ ಪಾಪಿ ನನ್ನನ್ನು ತನ್ನ ತೊಡೆಯ ಮೇಲೆ ಏರಿಸಿ ಕಿಳಿಯಾಡುತ್ತಿರಲು ನಾನು ಬೇರೇನೇ ಮಾಡಲಾರದೆ ಸುಮ್ಮನೆ ನೋಡುತ್ತಿರಬೇಕಾಯಿತು ಎಂದು ತನ್ನ ನಿಷ್ಠೆಯನ್ನ ಮಾವುತನಿಗೆ ವ್ಯಕ್ತಪಡಿಸುತ್ತಾಳೆ. ಇದು ಅವಳ ವಿಕೃತ ಮನಸ್ಥಿತಿಯ ಪರಾಕಾಷ್ಠೆ. ಇದಕ್ಕಿಂತಲೂ ದೊಡ್ಡ ಆಘಾತ ಯಶೋಧರನಿಗೆ ಇರಲಾರದು. ತನ್ನ ಪತಿಯನ್ನ ಅರಸನೆಂಬ ಪಾಪಿ ಎಂದು ಕರೆದು ಮಾವುತನನ್ನ ಪ್ರಿಯನೇ ಎಂದು ಸಂಬೋಧಿಸಿ
ಅವನಲ್ಲದೆ ಉಳಿದ ಗಂಡಸರೆಲ್ಲ ಸಹೋದರ ಸಮಾನರು ಎಂದು ಹೇಳಿದ್ದು ಯಶೋಧರನ ಅಸ್ತಿತ್ವವನ್ನೇ ಅಲುಗಾಡಿಸುತ್ತದೆ. ಈ ದೃಶ್ಯವನ್ನ ಕಂಡ ಯಶೋಧರನ ಪ್ರತಿಕ್ರಿಯೆಯೆಂದರೆ ತೀವ್ರ ಕೋಪ ಮತ್ತು ಹಿಂಸೆಯ ಬಯಕೆ. ಯಶೋಧರನ ಕತ್ತಿ ಮೇಲಕ್ಕೆತ್ತಿತು, ಆತನ ತೋಳುಗಳು ತೂಗಿದವು, ಇಬ್ಬರನ್ನು ಎರಡು ಭಾಗ ಮಾಡಲು ಮನಸ್ಸು ಕನಲಿಸಿತು. ಇದು ಅವನ ಕೋಪ ಮತ್ತು ಅವಮಾನ ಎಷ್ಟು ತೀವ್ರವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಈ ಕ್ಷಣದಲ್ಲಿ ಅವರನ್ನು ಕೊಲ್ಲುವಷ್ಟು ಕ್ರೋಧಿತನಾಗಿದ್ದನು. ಆದರೆ ಯಶೋಧರನು ತನ್ನ ರಾಜೋಚಿತ ಘನತೆ ಮತ್ತು ಕೀರ್ತಿಯ ಬಗ್ಗೆಯೂ ಯೋಚಿಸುತ್ತಾನೆ. ನನ್ನ ಭುಜದ ಈ ಕತ್ತಿ ಪರರಾಜರನ್ನಲ್ಲದೆ ಈ ಹುಳುಕರನ್ನ ಇರಿಯುವುದೇ? ಕಾದಾಡುವುದಿದ್ದರೆ ಆನೆಗಲ್ಲದ ಇರುವೆಯ ಮೇಲೆ ಹರಿಯುವುದೇ? ಸಿಂಹ ಆನೆಯಲ್ಲದೆ ನರಿಯನ್ನ ಇರಿಯುವುದೇ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾ, ಇಂತಹ ಕುರೂಪಿ ಮತ್ತು ಮಾವುತನನ್ನ ಕೊಂದರೆ ತನ್ನ ಕೀರ್ತಿಗೆ ಕುಂದು ಬರುತ್ತದೆ ಎಂದು ಭಾವಿಸುತ್ತಾನೆ. ಈ ಕತ್ತಿ ಎಂಬ ಲತೆಯ ರಣರಂಗದಲ್ಲಿ ಸ್ನಾನ ಮಾಡಿದ್ದು ಇಂತಹ ಈ ಕತ್ತಿ ಲತೆ ಈ ಮಸಿಯ ಮುಸುಡಿಯವನ ಜೀವನ ಕಪ್ಪಿನಿಂದ ಕಂದಿದರೆ 8 ದಿಕ್ಕುಗಳನ್ನು ಆವರಿಸಿದ ನನ್ನ ಕೀರ್ತಿ ಪ್ರಸಾರದ ಕುಡಿ ಕಹಿ ಸೋರೆಯು ಕುಡಿಯ ಹಾಗಾಗುತ್ತದೆ ಎಂದು ಯೋಚಿಸಿ ಅವರನ್ನ ಕೊಲ್ಲುವುದರಿಂದ ಹಿಂದೆ ಸರಿಯುತ್ತಾನೆ. ಅವನು ಅರಮನೆಗೆ ಹಿಂದಿರುಗಿ ಮೊದಲಿನಂತೆ ಮಲಗಿದರೂ ಅವನ ಮನಸ್ಸು ಈಗಾಗಲೇ ಭಗ್ನವಾಗಿರುತ್ತದೆ. ಹಿಂದೆ ಸುಖ ನೀಡುತ್ತಿದ್ದ ಅಮೃತಮತಿಯ ಸ್ತನ ಸ್ಪರ್ಶ ಈಗ ಅವನಿಗೆ ಒಣಗಿದ ಸ್ತನಗಳಂತೆ ಭಾಸವಾಗುತ್ತದೆ. ಮಾವುತನ ತೋಳು ಮುಟ್ಟಿದ ಅಮೃತಮತಿಯಲ್ಲಿ ಯಶೋಧರನ ಮನಸ್ಸು ಇಷ್ಟಪಡದಂತಾಗಿ ಕುಳಿ ಬೆರೆತ ಹಾಲಿನಂತೆ ನೀರು ಬೆರೆತ ಜೇನುತುಪ್ಪದಂತೆ ಕಟ್ಟಿತು. ಇದು ಅವನ ಮನಸ್ಸು ಆಘಾತದಿಂದ ಸಂಪೂರ್ಣವಾಗಿ ಅಸ್ವಸ್ಥಗೊಂಡಿರುವುದನ್ನು ತೋರಿಸುತ್ತದೆ. ಅವನ ಪ್ರೀತಿ, ವಿಶ್ವಾಸ ಮತ್ತು ವೈವಾಹಿಕ ಜೀವನ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತದೆ. ಈ ಘಟನೆಯು ಯಶೋಧರನ ಮಾನಸಿಕ ಸ್ಥಿತಿಯ ಮೇಲೆ ಆಳವಾದ ಪರಿಣಾಮ ಬೀರಿ ಅವನನ್ನು ತೀವ್ರ ದುಃಖ ಮತ್ತು ಅವಮಾನಕ್ಕೆ ದೂಡುತ್ತದೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 4. ಪೊಲ್ಲಮೆಯ ಲೇಸು ನಲ್ಲರ ಮೇಯೋಳ್ ಕಾವ್ಯಭಾಗದ ಸ್ವಾರಸ್ಯವನ್ನ ನಿರೂಪಿಸಿ. ಉತ್ತರ: ಕನ್ನಡ ಪದ್ಯಭಾಗದ ಸ್ವಾರಸ್ಯವನ್ನ ಕೆಳಗೆ ನಿರೂಪಿಸಲಾಗಿದೆ. ಅಮೃತಮತಿ ಅಷ್ಟಾವಂಕರ ಪ್ರೇಮ ಪ್ರಸಂಗದ ಸ್ವಾರಸ್ಯ ಈ ಕಾವ್ಯಭಾಗದ ರಾಜ ಯಶೋಧರ, ಅವನ ಪತ್ನಿ ಅಮೃತಮತಿ ಮತ್ತು ಆಸ್ಥಾನದ ಮಾವುತ ಅಷ್ಟಾವಂಕನ ನಡುವಿನ ಸಂಬಂಧವನ್ನ ವಿವರಿಸುತ್ತದೆ. ಈ ಕತೆ ಮಾನವ ಸಂಬಂಧಗಳ ಜಟಿಲತೆ, ಪ್ರೇಮದ ವಿಚಿತ್ರ ಸ್ವರೂಪಗಳನ್ನು ಮನೋಹರವಾಗಿ ಚಿತ್ರಿಸುತ್ತದೆ. ಆವಂತಿ ದೇಶದ ಉಜ್ಜಯಿನಿ ನಗರದಲ್ಲಿ ಯಶೋಗ ಎಂಬ ರಾಜ ಆಳ್ವಿಕೆ ನಡೆಸುತ್ತಿದ್ದನು. ಆತನಿಗೆ ಚಂದ್ರಮತಿ ಎಂಬ ಪತ್ನಿಯಿದ್ದು ಅವರಿಬ್ಬರ ಮಗ ಯಶೋಧರ. ಯಶೋಧರನು ಸುಂದರ ಮತ್ತು ವಿದ್ವಾಂಸನಾಗಿದ್ದು ಅವನಿಗೆ ಅಮೃತಮತಿ ಎಂಬ ಪತ್ನಿ ಇದ್ದಳು. ಈ ದಂಪತಿಗಳು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ ರಾತ್ರಿ ಸಮಯದಲ್ಲಿ ಮಾವುತ ಅಷ್ಟಾವಂಕನು ಹಾಡುತ್ತಿದ್ದ ಜಾವದ ಹಾಡು ಅಮೃತಮತಿಯ ಮನಸ್ಸನ್ನ ಸೆಳೆಯುತ್ತದೆ. ಆ ಹಾಡಿನ ಮಾಧುರ್ಯಕ್ಕೆ ಮನಸೋತು ಅಮೃತಮತಿ ಅಷ್ಟಾವಂಕನ ಬಗ್ಗೆ ಮೋಹ ಬೆಳೆಸಿಕೊಳ್ಳುತ್ತಾಳೆ. ಅವಳ ಮನಸ್ಸಿನಲ್ಲಿ ಅವನನ್ನ ನೋಡುವ ಮತ್ತು ಸೇರುವ ಆಸೆ ಉಕ್ಕಿ ಹರಿಯುತ್ತದೆ. ಅಮೃತಮತಿ ತನ್ನ ಗೆಳತಿಯಾದ ದೂತೆಯ ಮೂಲಕ ಅಷ್ಟಾವಂಕನನ್ನ ತನ್ನ ಬಳಿಗೆ ಕರೆಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ದೂತೆಯು ಅಷ್ಟಾವಂಕನ ಕುರುಪವನನ್ನ ಕಂಡು ಆಶ್ಚರ್ಯಚಕಿತಳಾಗುತ್ತಾಳೆ ಮತ್ತು ಅಮೃತಮತಿಯ ಆಸಕ್ತಿಯನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಷ್ಟಾವಂಕನ ಕುರುಪವನ್ನ ವರ್ಣಿಸುತ್ತಾ, ಪರಮ ರೂಪವತಿಯಾದ ಅಮೃತಮತಿಯಲ್ಲಿ, ರೂಪಾಧಾಮನಾದ ಅಷ್ಟಾವಂಕನಲ್ಲಿ ಎಂದು ಆಶ್ಚರ್ಯಪಡುತ್ತಾಳೆ. ಆದರೆ ಅಮೃತಮತಿ ಇದಕ್ಕೆ ಪ್ರತಿಕ್ರಿಯಿಸುತ್ತಾ, ಪ್ರೀತಿಯಲ್ಲಿ ರೂಪ ಮುಖ್ಯವಲ್ಲ ಎಂದು ಒತ್ತಿ ಹೇಳುತ್ತಾಳೆ. ಅಮೃತಮತಿ ಅಷ್ಟಾವಂಕನನ್ನ ಕಪ್ಪಾದರೇನು ಕಸ್ತೂರಿಯಲ್ಲವೇ, ಮುರುಟರಾದರೇನು ಶ್ರೀಗಂಧವಲ್ಲವೇ ಎಂದು ಸಮರ್ಥಿಸಿಕೊಳ್ಳುತ್ತಾಳೆ. ಪ್ರೀತಿ ಪಾತ್ರರ ಮೈಯಲ್ಲಿರುವ ನ್ಯೂನತೆಗಳ ಹೆಚ್ಚು ಚೆಲುವು ಮತ್ತು ಪ್ರೀತಿಯಿದ್ದರೆ ರೂಪದ ಅಥವಾ ಸೌಂದರ್ಯದ ಕುಟಿಲ ಏತಕ್ಕೆ ಎಂಬ ಮಾತುಗಳು ಪ್ರೀತಿಯಲ್ಲಿ ದೈಹಿಕ ಸೌಂದರ್ಯಕ್ಕಿಂತ ಭಾವನಾತ್ಮಕ ಸಂಪರ್ಕ ಮತ್ತು ಆಕರ್ಷಣೆ ಹೇಗೆ ಪ್ರಬಲವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಅಮೃತಮತಿಯ ವರ್ತನೆಯಲ್ಲಿನ ಬದಲಾವಣೆಗಳನ್ನು ಗಮನಿಸಿದ ಯಶೋಧರ ಅವಳನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಒಂದು ರಾತ್ರಿ ನಿದ್ರಿಸಿದಂತೆ ನಟಿಸಿ ಅಮೃತಮತಿ ಅಷ್ಟಾವಂಕನ ಬಳಿಗೆ ಹೋಗುವುದನ್ನು ನೋಡುತ್ತಾನೆ. ಅಲ್ಲಿ ಅಷ್ಟಾವಂಕನು ಅಮೃತಮತಿಯನ್ನು ನಿಂದಿಸಿ ದೈಹಿಕವಾಗಿ ಹಲ್ಲೆ ಮಾಡಿದಾಗಲೂ ಅವಳು ಅವನ ಬಗ್ಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾಳೆ. ಯಶೋಧರನು ಇದನ್ನು ನೋಡಿ ಆಶ್ಚರ್ಯಪಡುತ್ತಾನೆ ಮತ್ತು ಸಿಟ್ಟಿಗೆ ಒಳಗಾಗುತ್ತಾನೆ. ಆದರೆ ತನ್ನ ಖಡ್ಗಗಳು ಅಂತಹ ಹುಳುಕರನ್ನ ಕೊಲ್ಲಲು ಯೋಗ್ಯವಲ್ಲ ಎಂದು ನಿರ್ಧರಿಸಿ ಅವರನ್ನ ಕೊಲ್ಲುವ ಬದಲು ಅವರನ್ನ ಕ್ಷಮಿಸುತ್ತಾನೆ. ಇದು ರಾಜನ ಘನತೆ ಮತ್ತು ಸಂಯಮವನ್ನ ತೋರಿಸುತ್ತದೆ. ಈ ಘಟನೆಯ ನಂತರ ಯಶೋಧರನಿಗೆ ಅಮೃತಮತಿಯ ಮೇಲಿದ್ದ ಪ್ರೀತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಹುಳಿ ಬೆರೆತ ಹಾಲಿನಂತೆ, ನೀರು ಬೆರೆತ ಜೇನುತುಪ್ಪದಂತೆ ಕಟ್ಟಿತು.
ಎಂಬ ಹೋಲಿಕೆಯು ಈ ಬದಲಾವಣೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಘಟನೆ ಅವರ ವೈವಾಹಿಕ ಜೀವನದ ಅಂತ್ಯವನ್ನು ಸೂಚಿಸುತ್ತದೆ. ಈ ಕಾವ್ಯ ಭಾಗದ ಚಿತ್ರಂ ಅಪಾತ್ರ ರಮತೆ ನಾರಿ, ಹೆಣ್ಣು ಅಪಾತ್ರದಲ್ಲಿ ರಮಿಸುತ್ತದೆ ಎಂಬ ಜನಪ್ರಿಯ ಸೂಕ್ತಿಗೆ ಉತ್ತಮ ಉದಾಹರಣೆಯಾಗಿದೆ. ಇದು ಪ್ರೀತಿಯ ಕೆಲವೊಮ್ಮೆ ತರ್ಕಬದ್ಧವಲ್ಲದ ಆಯ್ಕೆಗಳಿಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ವಿವರಿಸುತ್ತದೆ. ಬೆಂದು ಹೋದ ವಿಧಿಗೆ ಕಣ್ಣಿಲ್ಲ ಎಂಬ ಮಾತು ವಿಧಿಯ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ಇಡೀ ಪ್ರಸಂಗವು ಮಾನವ ಮನಸ್ಸಿನ ಸೂಕ್ಷ್ಮತೆಗಳು, ಆಸೆಗಳು ಮತ್ತು ಸಂಬಂಧಗಳ ಜಟಿಲತೆಯನ್ನು ಪರಿಣಾಮಕಾರಿಯಾಗಿ ಬಿಂಬಿಸುತ್ತದೆ. ಒಟ್ಟಾರೆಯಾಗಿ ಈ ಪದ್ಯಭಾಗವು ಪ್ರೀತಿ, ಸಂಬಂಧಗಳು, ರಾಜಕೀಯ ಸೂಕ್ಷ್ಮತೆಗಳು ಮತ್ತು ಮಾನವ ಸ್ವಭಾವದ ಸಂಕೀರ್ಣತೆಗಳನ್ನು ಕಲನಾತ್ಮಕವಾಗಿ ಅನಾವರಣಗೊಳಿಸುತ್ತದೆ. ಇದು ಕಾಲಾತೀತ ಸತ್ಯಗಳನ್ನು ನೆನಪಿಸುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ 10 ಅಂಕದ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಟಿಪ್ಪಣಿ ಭಾಗ, ಸಂದರ್ಭ ಸ್ಪಷ್ಟೀಕರಣ, 1 ಅಂಕದ ಪ್ರಶ್ನೋತ್ತರನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.